ಹೆಲೋ ಎವ್ರಿವಾನ್, ಇದು ಮಂಗಳವಾರದ ಮಿನಿ ಲಾಗ್ ಆಗಿರುತ್ತೆ. ಸೊ ಈಗಂತೂ ಫುಲ್ಲು ಮಳೆ 3-4 ಡೇಸಿಂದ, ಹಾಗಾಗಿ ಚಳಿಗಾಲಕ್ಕೆ ಕರ್ಬೇವಿನ ಸಾರು ಹೇಳಿ ಮಾಡಿಸ್ದಂಗಿರುತ್ತೆ ಟೇಸ್ಟು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಕರ್ಬೇವಿನ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಏನಕ್ಕಪ್ಪ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಮಣ್ಣೆಲ್ಲ ಇರುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ರೀಸನ್ಗೆ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಕಡಲೆಕಾಳನ್ನ ನಾನು ಹುರ್ಕೊಂಡಿದ್ದೀನಿ. ನೀವು ಕಡಲೆಕಾಳಾದರೂ ಹಾಕ್ಬೋದು, ಇಲ್ಲ ಅವರೆಕಾಳಾದರೂ ನಿಮ್ಮ ಹಾಕ್ಬೋದು. ಸೊ ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಸೊ ಈಗ ತಣ್ಣಗಾಗಿದೆ, ಇದನ್ನು ನೀರಲ್ಲಿ ಹಾಕಿ ನೆನೆಸ್ಬಿಡೋಣ ಒಂದು 10 ಮಿನಿಟ್ಸು. ಅಷ್ಟರಲ್ಲಿ ನಾವು ಒಂದು ಪಾತ್ರೆಗೆ ಕಡಲೆಕಾಳು ಹುರಿದಿಟ್ಕೊಂಡಿದ್ವಲ್ಲ, ಆ ಕಡಲೆಕಾಳು ಮತ್ತು 1 ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಟೊಮೊಟೊನ ಮತ್ತು ಕಾಳನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಫುಲ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನಿಮಗೆ ಬೇಕಂದರೆ ನನ್ನ ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಚೆನ್ನಾಗಿ ನೆಂದಿದೆ. ಇದನ್ನು ತೊಳೆದು ಪಕ್ಕಕ್ಕೆ ಇಟ್ಟೋಣ. ಒಂದು 3-4 ಟೈಮ್ಸ್ ತೊಳಿಬೇಕಾಗುತ್ತೆ, ಫುಲ್ ಮಣ್ಣೆಲ್ಲ ಹೋಗೋ ತನಕ. ಮಸಾಲೆಗೆ ನಾನು ಬೇಯಿಸಿರೋ ಟೊಮೊಟೊ, ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಬೇಯಿಸಿರೋ ಕಾಳು,